ಐ ಆಮ್ ಸೋ ಸಾರಿ. ನಿಮ್ಮ ಸೆರಗೆ ಐ ಮೀನ್ ನೆರಿಗೆ ಸರಿ ಹೋಯ್ತಲ್ವಾ, ಬಟ್ ಅಲ್ಲಿ ಸ್ವಲ್ಪ ನೀರು ತುಟಿ. ನನ್ನ ಕೆಲಸ ಇದೆ, ಐ ಆಮ್ ಸಾರಿ, ಬರ್ತೀನಿ. ನಾನು ಹಾಗೆ ಮಾಡಬಾರ್ದಾಗಿತ್ತಲ್ವಾ ಪಾಪ. ಅವ್ರು ಏನು ತಿಳ್ಕೊಂಡ್ರು ಏನೋ. ಇತ್ತೀಚೆಗೆ ಏನೇನೋ ಆಗ್ತಿದೆ, ಒಂದು ಸರಿನೇ ಇಲ್ಲ. ಅಲ್ಲ ಯಾಕೆ ಮಾಡಬಾರ್ದು? ಅವ್ರು ನನ್ನ ಹುಡುಗಿ, ನನ್ನ ಹೆಂಡ್ತಿ. ಅವ್ರ ತುಟಿನ ಚುಟಿದ್ರೆ ತಪ್ಪೇನು ಅಂತ ನೋಕೋಣ. ತಪ್ಪೇ ಇಲ್ಲ, ಗಂಡಾಗಿ ನೀನು ಅಷ್ಟಾದರೂ ಮಾಡಲೇಬೋದು. ನೋ ಪ್ರಾಬ್ಲಮ್ ಎಟ್ ಆಲ್. ನಿಧಿ 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 ತಲೆ ಕೆಡಿಸ್ತಾ ಇದ್ದೀರಾ ನೀವು. ಈಗಾದ್ರೆ ಮುಂದೆ ಭಾರಿ ಕಷ್ಟ. ಡಾರ್ಲಿಂಗ್, ಏನು ಮಂಗಾರಿ, ಏನಾಯ್ತು? ಇಷ್ಟೊಂದು ಸೀರಿಯಸ್ ಆಗಿ ಕೂತಿದ್ಯಾ? ಏನೂ ಇಲ್ಲ. ಒಂದು ವಿಷಯ ನನ್ನ ಮನಸ್ಸಲ್ಲೇ ತುಂಬ ಕೊರೀತಾ ಇದೆ. ಒಂದು ವೇಳೆ ಸಂಜು ಬದಲಾಗದೆ ಹೋದರೆ, ಆಸ್ತಿಗೋಸ್ಕರ ನಾಟಕ ಮಾಡಿಕೊಂಡು ನಾಳೆ ಒಂದು ಕೈ ಕೊಟ್ಟರೆ ಏನು ಮಾಡ್ತೀಯಾ? ಬಂಗಾರಿ, ಆಳ ಅಗಲ ತಿಳಿದೆ, ಈ ಕರ್ಣ ಕೆರೆಗಿಳಿಯಲ್ಲ. ಎಲ್ಲದಕ್ಕೂ ತಯಾರಾಗಿ ನಿರ್ಧಾರ ಮಾಡಿದ್ದೀನಿ. ಟ್ರಸ್ಟ್ ಮೀ, ಎಲ್ಲ ಒಳ್ಳೇದಾಗುತ್ತೆ. ಏನೋಪ್ಪ, ಎಲ್ಲ ನಿನ್ನ ಧೈರ್ಯ. ಒಟ್ಟಿನಲ್ಲಿ ನಮ್ಮ ಸಂಜು ಒಳ್ಳೆನಾದರೆ ಸಾಕು. ಬಂಗಾರಿ, ನಿಂತ್ರೇನೋ ಕೇಳಬೇಕಿತ್ತು. ಕೇಳು. ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ? ಇದನ್ನು ಕೇಳಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ದಾ? ತುಂಬ ದಿನ ಆಗಿತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಏನು, ನಮ್ಮ ಡಾಕ್ಟರ್ ಸುತ್ತಿ ಬಳಸಿ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದರಿಂದ ಏನೋ ಉದ್ದೇಶ ಇದೆ ಅಂತ ಅರ್ಥ. ಅದೇನು ಅಂತ ಹೇಳಿ. ಅದು ನಿಧಿಯವರ ತಾಳಿ ಶಾಸ್ತ್ರದ ಬಗ್ಗೆ ನೀನು ಯೋಚನೆ ಮಾಡಿಲ್ವಾ? ಅಲ್ಲ, ಕೇಳ್ಬೇಕನ್ನಿಸ್ತು, ಕೇಳಿದೆ ಅಷ್ಟೇ. ಈ ವಿಷಯ ನಿನ್ನ ತಲೆಗೆ ಹೇಗೆ ಬಂತು? ಅಯ್ಯೋ ಬೇಡ ಅಂದರೆ ಪರವಾಗಿಲ್ಲ. ಪಾಪ ನಿಧಿಯವ್ರು ತುಂಬ ಫೀಲ್ ಮಾಡ್ಕೋತಿದ್ರು. ಅಷ್ಟು ದಾರ ಕಟ್ಕೊಂಡಿದ್ದಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಯಾವಾಗ ಹಾಕಿ ಹೇಳ್ದೆ? ಹಂಗೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ನೆಮ್ಮದಿಯಾಗಿ ತಾಳಿ ಕಟ್ಟೋಣ ಅಂದರೆ ಬಂದೆಲ್ಲ ಉಲ್ಟಾ ಮಾಡಿಬಿಟ್ರು. ಏನೋ ಗುಣತಿದ್ಯಾ, ಅದೇನು ಅಂತ ಸರಿಯಾಗಿ ಹೇಳು. ಅಲ್ಲ ಬಂಗಾರಿ, ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕತ್ತಲ್ಲಿ ಒಂದು ಒಳ್ಳೆ ಕರಿಮಣಿ ಸರ ಹಾಕೋಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೂ ಇರುತ್ತೇನೋ ಅಂತ ಅನ್ಕೊಂಡೆ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಕೇಳೋದ್ರಿಂದ ತಪ್ಪಿದೆ ಹೇಳು? ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ ಬಿಡಿ, ನಾನೇನು ಮಾಡೋಕ್ಕಾಗುತ್ತಲ್ಲ. ಕಳ್ಳ ಕೃಷ್ಣ ನೀನು, ನನಗೆ ಗೊತ್ತು. ನಿಂತ್ಕೊ ಬಂಗಾರಿ. ಆದ್ರೂ ವಿಷಯನ ಶುರು ಮಾಡಿ ಅರ್ಧಕ್ಕೆ ಎಸ್ಕೇಪ್ ಆಗೋದಕ್ಕೆ ನಾವು ಬಿಡಲ್ಲ. ಎಸ್, ಯು ಆರ್ ರೈಟ್. ಆದ್ರೂ ಕರ್ಣ, ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಷ್ಟು ಮಟ್ಟಿಗೆ ಬಂದಿದೆಯಲ್ಲ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್. ನಾನು ಹಾಕೋ ತಾಳಿ ಸರದ ಬಗ್ಗೆ ನಿಮಗೆ ತುಂಬಾ ಕನ್ಸರ್ನ್ ಅಲ್ವಾ? ಹಾಗಂತ ಫೋರ್ಸ್ ಏನಿಲ್ಲ, ಕೆಲವು ಕೆಲಸ ಆಗೋ ಟೈಮಲ್ಲಿ ಆಗ್ಬೇಕಲ್ವಾ? ನಿಜ ಹೇಳ ಡಾರ್ಲಿಂಗ್, ನೀನು ನಿನ್ನ ಹೆಂಡ್ತಿನ ನೋಡ್ಕೊಳ್ಳೋ ರೀತಿ, ಪ್ರೀತಿ ಮಾಡೋ ರೀತಿ, ಇಬ್ರು ಹೊಂದಾಣಿಕೆ ಆಗಿರೋ ರೀತಿ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ತಾಳಿ ಶಾಸ್ತ್ರದ ಬಗ್ಗೆ ಹೇಳ್ದಲ್ಲ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಒಳ್ಳೆ ದಿನ ನೋಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಮದುವೆ ಅಂತೂ ಅವಸರದಲ್ಲಾಯ್ತು, ಇದಾದ್ರೂ ಚೆನ್ನಾಗಾಗ್ಲಿ. ಎಲ್ಲ ಶಾಸ್ತ್ರ ಕರೆಕ್ಟಾಗಿ ಆಗಬೇಕು. ಹಾಗೆ ನಾನೇ ಮುಂದೆ ನಿಂತು ಮಾಡ್ತೀನಿ. ಓಕೆ ಓಕೆ? ಥ್ಯಾಂಕ್ ಯು ಸೋ ಮಚ್ ಅಜ್ಜಿ.
ಯು ಆರ್ ದ ಬೆಸ್ಟ್ ಜಡ್ಜ್ ಇನ್ ದ ವರ್ಲ್ಡ್ ಗೊತ್ತಾ? ಸರಿ ಹಾಗಾದ್ರೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣವಾ? ಅಯ್ಯೋ ಬಂಗಾರಿ, ಮಾತ್ರ ಟೈಮ್ ಆಯ್ತು, ಹತ್ತಿನ ಮಲ್ಕೋ. ಬನ್ನಿ. ತುಂಟ. ಮಾಲತಿ ಮೇಡಮ್, ಈ ಸಲ ಒಲಿಂಪಿಕ್ಸಲ್ಲಿ 100 ಮೀಟರ್ಸಲ್ಲಿ ನಿಮಗೆ ಗೋಲ್ಡ್ ಮೆಡಲ್ ಬರೋದು ಗ್ಯಾರಂಟಿ. ಈಗ ನಿಮ್ಮ ಕಾಲಿಂಜನ್ ಆಫ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಪ್ಲೀಸ್. ಬೆಕ್ಕದ ಚೆಲ್ಲಾಟ, ಇಲ್ಲಿ ಪ್ರಾಣ್ಸ್ ಅಂತ. ಇದನ್ನ ನೋಡ್ತಿದ್ರೆ ಸಾಕ್ಷಾತ್ ಯಮಲೋಕ ಥರನೇ ಕಾಣಿಸ್ತಿದೆ ಕಣೋ. ಅಮ್ಮ, ನನಗೆ ನಿಮ್ಮನ್ನ ನೋಡ್ತಿದ್ರೆ ಯುದ್ಧಕ್ಕೆ ಹೊಟ್ಟಿರೋ ವೀರ ವನಿತೆ ತರ ಕಾಣಿಸ್ತಿದ್ದೀರಾ. ನೋಡಿ ನೋಡಿ ಇಬ್ರು ಹೇಗ್ ರೇಗಿಸ್ತಿದ್ದೀರಾ ಅಂತ. ಕರ್ಣ, ನಾನು ಹೇಗೋ ಡ್ರೈವಿಂಗ್ ಕಲ್ತಾಯ್ತು. ಈ ಟೆಸ್ಟು ಮಣ್ಣು ಮಸಿ ಎಲ್ಲ ಯಾಕೆ ಬೇಕು? ನನ್ನ ಪಾಡಿಗೆ ನಾನು ಮನೆ ಸುತ್ತಮುತ್ತನೇ ಗಾಡಿ ಓಡಿಸ್ಕೊಂಡು ಇದ್ಬಿಡ್ತೀನಿ. ಅಷ್ಟು ಸಾಕು, ನಡೀರಿ ಮನೆಗೆ ಹೋಗೋಣ. ಅದಕ್ಕಾದ್ರೂ ಲೈಸೆನ್ಸ್ ಬೇಕು ತಾನೇ? ಅಲ್ಲ, ಇಷ್ಟು ದಿನ ಬೆಳಗ್ಗೆ ಎದ್ದು ಕದ್ದು ಮುಚ್ಚಿ ದೇವಸ್ಥಾನಕ್ಕೆ ಹೋಗ್ತಿದೆ ಅಂತ ಸುಳ್ಳು ಹೇಳಿ ಡ್ರೈವಿಂಗ್ ಕಲ್ತಿದ್ದು ಈಗ ಓಡೋಗಕ್ಕ? ನೋಡಿ, ನಮ್ಮಮ್ಮ ಸ್ವೀಕ್ ಅಲ್ಲದ ನಂಗೆ ಗೊತ್ತು, ಧೈರ್ಯವಾಗಿರಿ. ಅಮ್ಮ, ನಾವ್ ಇಷ್ಟ ದಿನ ಪಟ್ಟಿರೋ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅಷ್ಟಕ್ಕೂ ನೀವು ಸೂಪರ್ ಆಗಿ ಡ್ರೈವ್ ಮಾಡ್ತೀರಾ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ನಾನು ಈ ಟೆಸ್ಟಲ್ಲಿ ಏನಾದರೂ ಫೇಲ್ ಆಗಿಬಿಟ್ರೆ ಒಂಥರ ಅನಿಸುತ್ತೆ. ನನಗೆ ಲೈಸೆನ್ಸ್ ಎಲ್ಲ ಏನೂ ಬೇಡ, ಬೇಕಾದ್ರೆ ಮುಂದಿನ ಜನ್ಮದಲ್ಲಿ ಕಲ್ತ್ರಾಯ್ತು. ಮುಂದಿನ ಜನ್ಮಕ್ಕೆ ಇಲ್ಲಿಂದ ಮಂಗಳ ಗ್ರಹಕ್ಕೆ ರಾಕೆಟ್ ಹೋಗುತ್ತಲ್ಲ, ಅದಕ್ಕೆ ಡ್ರೈವರ್ ಆಗಿ. ಬಟ್ ಅದಕ್ಕಾದ್ರೂ ತಯಾರಿ ಮಾಡ್ಕೋಬೇಕು ತಾನೆ? ನೋಡಿ, ಸುಮ್ಮನೆ ಹೇಳಿದ ಮಾತು ಕೇಳಬೇಕು. ನೀವು ಪ್ರಯತ್ನನೇ ಪಡದೆ ಫೇಲ್ ಆಗ್ತೀನಿ ಅಂದರೆ ಹೇಗೆ? ಅಟ್ಲೀಸ್ಟ್ ಪ್ರಯತ್ನ ಪಟ್ಟು ಫೇಲ್ ಆದರೆ ಬೇಜಾರಿಲ್ಲ, ಹಿಂದೇಟ್ ಹಾಕ್ಬೇಡಿ. ಹಾಗಂತ್ಯಾ? ಅಮ್ಮ, ನೀವು ಹೋಗಿ ಸುಮ್ಮನೆ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ಳಿ. ನಾವೆಲ್ಲೋ ಲಾಂಗ್ ಡ್ರೈವ್ ಹೋಗ್ತಿದೀವಿ ಅಂತ ರಿಲ್ಯಾಕ್ಸ್ ಮಾಡಿ. ಅಲ್ಲಿ ಎಷ್ಟು ಟ್ರ್ಯಾಕ್ ಇದೆಯಲ್ಲ, ಮುಂದೆ ಹೋಗಿ ರಿವರ್ಸ್ ಬಂದ್ರೆ ಡ್ರೈವಿಂಗ್ ಟೆಸ್ಟೇ ಮುಗ್ದೋಯ್ತು. ಅಷ್ಟೇನಾ? ಅಷ್ಟೇ. ಮತ್ತಿನ್ನೇನು, ಮ್ಯಾಟ್ರ್ ಕ್ಲೋಸ್, ಮನೆಗೆ ಹೋಗ್ತಾರಣ. ಅಮ್ಮ, ನೀವು ಡ್ರೈವಿಂಗ್ ಕ್ಲಾಸಲ್ಲಿ ಏನ್ ಸಖತ್ತಾಗಿ ಓಡಿಸ್ತಿದ್ರ, ಅದು ಮೇನ್ ರೋಡಲ್ಲಿ. ಇಲ್ಲೂ ಸಖತ್ತಾಗೆ ಓಡಿಸ್ತೀರಾ. ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ ಕೊಡ್ತಾರೆ, ನೋಡ್ತಾರೆ. ಹಂಗಂತ್ಯಾ? ಮತ್ತೆ ಹಂಗಂತೆ ಹಿಂಗಂತೆ ಸುಮ್ಮನೆ ಹೋಗಮ್ಮ.